ಎಸ್, ಪಾರ್ಟ್ 2 ಈಸ್ ಹಿಯರ್. ಈಗ ಒಂದು ಸೀರೀಸ್ ಆಫ್ ಫೆಸ್ಟಿವಲ್ಸ್ ಇದಾವೆ. ಶ್ರಾವಣ, ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ, ದಸರಾ ಅಂಥೇಳಿ ಈ ಎಲ್ಲ ಹಬ್ಬಕ್ಕೂ ಯೂಸ್ ಆಗೋ ಥರ ಮನೇಲಿ ರಂಗೋಲಿ ಸ್ಟಿಕ್ಕರ್ಸ್ನ ಮಾಡ್ಕೊಳ್ಳೋಣ. ಇದು ಫಸ್ಟ್ ಪಾರ್ಟ್ 1 ನೀವು ನೋಡ್ರಿ. ಇದು ಸೆಕೆಂಡ್ ಪಾರ್ಟ್. ಇಲ್ಲಿ ಸೆಕೆಂಡ್ ಲೇಯರ್ ಹಾಕೋದನ್ನು ತೋರಿಸಿದ್ದೀನಿ. 3:1 ರೇಷಿಯೋ ಒಳಗೆ ಗ್ಲೂ ಮತ್ತು ವಾಟರ್ನ ಮಿಕ್ಸ್ ಮಾಡಬೇಕು. ಡಿಸೈನ್ ಎಷ್ಟದಲ್ಲ ಅಷ್ಟು ಗ್ಲೂ ಅಪ್ಲೈ ಆದಮೇಲೆ ರಂಗೋಲಿ ಅದ್ರ ಮೇಲೆ ಹಾಕಿ ಲೈಟಾಗಿ 1-2 ಸಲ ಪ್ರೆಸ್ ಮಾಡಿ ಎಕ್ಸಸ್ ಏನು ರಂಗೋಲಿ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ 10 to 15 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಟ್ಟು ಔಟ್ಲೈನಿಗೆ ನಾವು ವೈಟ್ ಅಥವಾ ಬ್ಲ್ಯಾಕ್ ಅಕ್ರಿಲಿಕ್ ಕಲರ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ನಾನು ವೈಟ್ ಅಕ್ರಿಲಿಕ್ ಕಲರ್ ಯೂಸ್ ಮಾಡಿಕೊಂಡು ಔಟ್ಲೈನ್ ಹಾಕಿದ್ದೀನಿ. ಈ ರಂಗೋಲಿ ಸ್ಟಿಕ್ಕರ್ಸ್ನ ಮಾಡ್ಕೋಬೇಕಂತಂದ್ರೆ ಇಲ್ಲಿ ವಾಟರ್ ಮತ್ತು ಗ್ಲೂ ರೇಷಿಯೋ ನಾವು ಏನು ತೊಗೋತೀವಲ್ಲ ಅದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಲೇಯರಿಗೆ 4:1 ರೇಷಿಯೋ ಒಳಗೆ ಮಿಕ್ಸ್ ಮಾಡಿ, ಸೆಕೆಂಡ್ ಲೇಯರಿಗೆ 3:1 ರೇಷಿಯೋ ಒಳಗೆ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಕೆಲವೊಂದಷ್ಟು ಸ್ಯಾಂಪಲ್ ಫೋಟೋಸ್ನ ಇಲ್ಲಿ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿದ್ದ ರಂಗೋಲಿ ಸ್ಟಿಕ್ಕರ್ಸ್ನ ನೀವು ನೋಡ್ಕೋಬಹುದು. ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.